ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಪರಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಯಾಕೆ ವಿಡಿಯೋ ಮಾಡಕತ್ತೀನಪ್ಪ ಅಂದ್ರೆ, ಈ ಒಂದು ಕರ್ನಾಟಕ ರಾಜ್ಯದೊಳಗೆ ಇರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಗಳು ಭಾಳಷ್ಟು ಅಂದ್ರೆ ಭಾಳ ಮುಚ್ಚಿ ಹೊಂಟಾವು. ಅದರ ಬಗ್ಗೆ ಒಂದು ಧ್ವನಿಯನ್ನು ಎತ್ತಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡಕತ್ತೀನಿ. ಇದರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಿಮಗೆ ಯಾಕೆ ಮುಚ್ಚಿ ಹೊಂಟಾವು, ಇದಕ್ಕೆ ಕಾರಣ ಏನು ಅನ್ನೋದನ್ನು ಎಲ್ಲವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ ಬರುವ ಬೆಳಗಲ್ ಅಂತಿದೆ, ಅಲ್ಲಿ ನೀವು ನನ್ನನ್ನು ಏನೇ ಪ್ರಶ್ನೆ ಮಾಡ್ಬೋದು, ಅಲ್ಲಿ ನಾನು ನಿಮ್ಗೆ ಸರಳವಾಗಿ ವಿವರಣೆ ಕೊಡ್ತೀನಿ. ಇನ್ನು ವಿಷಯಕ್ಕೆ ಬರೋಣ ಡೈರೆಕ್ಟಾಗಿ. ಏನಪ್ಪ ಅಂತಂದ್ರೆ, ಈಗ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಗಳನ್ನು ಎಷ್ಟು ಮುಚ್ತಾ ಹೋಗ್ತಿದ್ದಾವೆ ಏನು ಅನ್ನೋದನ್ನು ಸಾಕಷ್ಟು ಸುದ್ದಿವಾಹಿನಿಗಳಲ್ಲಿ ನೀವು ನೋಡಿರ್ತೀರಿ. ಈ ಒಂದು ವಿಚಾರವಾಗಿ ಯಾಕೆ ಈಗಿನ ಒಂದು ಇದರೊಳಗೆ ಸರ್ಕಾರಿ ಶಾಲೆಗಳು ಇಷ್ಟು ಮುಚ್ಚಾಕತ್ತಾವು ಅನ್ನೋದನ್ನು ಹೇಳಬೇಕಪ್ಪ ಅಂತಂದ್ರೆ, ಇನ್ನೊಂದು ಈ ಒಂದು ಸರ್ಕಾರಿ ಶಾಲೆ ಮುಚ್ಚಲಿಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ, ಈ ಖಾಸಗಿ ಶಾಲೆಗಳು ಜಾಸ್ತಿ ಆಗ್ತಾವೆ ಅನ್ನುವಂಥ ಒಂದು ಉದ್ದೇಶ ಒಂದಾದ್ರೆ, ಇನ್ನು ಎರಡನೇದು ಏನಪ್ಪ ಅಂತಂದ್ರೆ, ದಾಖಲಾತಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೊಂಟಿದೆ ಅನ್ನುವಂಥದ್ದು ಇನ್ನೊಂದು ಎರಡನೇದ್ದು. ಇದರಿಂದಾಗಿ ಇನ್ನೊಂದು ಈ ರೀತಿ ಈಗ ಸದ್ಯದ ಒಂದು ಇದರೊಳಗೆ ಇದರ ಒಂದು ಅನುಗುಣವಾಗಿ ಸರ್ಕಾರಿ ಶಾಲೆಗಳು ಮುಚ್ತಾ ಹೊಂಟಿದ್ದೇವೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತೈತಿ. ಆದ್ರೆ ಇದನ್ನು ಬಿಟ್ಟು ಸರ್ಕಾರಿ ಶಾಲೆಯನ್ನು ಮುಚ್ಚೋಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದ್ರೆ, ಈ ಖಾಸಗಿ ಶಾಲೆಗಳು ಜಾಸ್ತಿ ಆಗ್ತಾ ಹೊಂಟಾವು. ಖಾಸಗಿ ಶಾಲೆಗಳನ್ನ ಪ್ರಾರಂಭ ಮಾಡೋರು ಯಾರು ಹೇಳ್ರಿ? ಇದೇ ರಾಜಕಾರಣಿಗಳು. ಈಗ ಒಂದು ಮಾತು ಹೇಳ್ತೀನಿ, ಯಾಕಪ್ಪ ಅಂತಂದ್ರೆ, ಸರ್ಕಾರಿ ಶಾಲೆಗಳನ್ನು ಮುಚ್ಚಾಕ ಯಾಕೆ ಇವ್ರು ಹೊಂಟಿದ್ದು ಅಂತಂದ್ರೆ, ಇದೇ ತಮ್ಮ ಒಂದು ನಮ್ಮ ಸರ್ಕಾರಿ ಶಾಲೆಯನ್ನು ಮುಚ್ಚಿ ಖಾಸಗಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು, ಇಷ್ಟೇ ಅವ್ರ ಉದ್ದೇಶ. ಯಾಕಂದರೆ ಈಗ ಒಂದು ವೇಳೆ ಸರ್ಕಾರಿ ಶಾಲೆಗಳನ್ನು ಜಾಸ್ತಿ ತೆರಿತಾ ಹೋದ್ರೆ ಖಾಸಗಿ ಶಾಲೆಗಳಿಗೆ ಯಾರು ಬರ್ತಾರ ಅನ್ನೋದು. ಇನ್ನೊಂದು, ಈ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದ್ರಿಂದ ಯಾರಿಗೆ ಹೊರತಾಗ್ತದೆ ಅಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿ ಪ್ರತಿಭೆಗಳಿಗೆ, ವಿದ್ಯಾರ್ಥಿಗಳಿಗೆ, ಹುಡುಗರಿಗೆ ಭಾಳ ಅಂದ್ರೆ ತೊಂದರೆ ಆಗ್ತಾ ಹೋಗ್ತೈತಿ. ಯಾಕಂದ್ರೆ ಗ್ರಾಮೀಣ ಪ್ರದೇಶದೊಳಗೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಖಾಸಗಿ ಶಾಲೆಗಳಿಗೆ ರೊಕ್ಕ ಹಾಕಿ ಮಕ್ಕಳು ಕಲಿಸ್ಬೇಕು ಅನ್ನುವಂಥದ್ದು ಭಾಳ ಕಷ್ಟ ಆಗ್ತೈತಿ. ಅದರಿಂದವಾಗಿ ಸರ್ಕಾರಿ ಶಾಲೆ ಒಳಗೆ ಕನ್ನಡ ಶಾಲೆಗಳಿಂದ ನಮ್ಮ ಮಕ್ಕಳು ಹಾಕಿ ಅಲ್ಲಿನ ಒಂದು ವಿದ್ಯಾಭ್ಯಾಸದಿಂದ ಮುಂದುವರ್ತಾ ಹೋದಂತೆ ಅವರಿಗೆ ಏನು ಸವಲತ್ತುಗಳನ್ನು ನೀಡಬೇಕು ಅವರಿಂದ ತಂದೆ ತಾಯಿಗಳು ಮುಂದೆ ನೀಡ್ತಾ ಹೋಗ್ತಾರೆ. ಆದರೆ ಈಗಿನ ಒಂದು ಶಿಕ್ಷಣ ಜನ್ರೇಷನ್ ಹೆಂಗೆ ಬಂದ್ಬಿಟ್ಟದಂದ್ರೆ, ಎಲ್ ಕೆ ಜಿ ಯು ಕೆ ಜಿ ಇರ್ತಾರ, ಅವಾಗಲೇ ಅವ್ರಿಗೆ 10-15 ಸಾವಿರ ಫೀಸ್ಗಳನ್ನ ಸ್ಟಾರ್ಟ್ ಆಗಿರ್ತದೆ. ಹಿಂಗಾದ್ರೆ ಸರ್ಕಾರಿ ಶಾಲೆಗಳು ಎಲ್ಲಿ ಉಳಿತಾ ಹೋಗ್ತಾವೆ, ಮತ್ತು ಸರ್ಕಾರಿ ಶಾಲೆಗಳು ಯಾವ ಮಕ್ಕಳು ಬರ್ತಾರ? ಇನ್ನೊಂದು ಏನು ಮಾಡಿಬಿಟ್ರ, ಈ ಕೆಲವೊಂದು ಅನ್ನೋದಕ್ಕಿಂತ 199 ಫಲಿತಾಂಶದಷ್ಟು ಇದೇ ಸತ್ಯ. ಏನಪ್ಪ ಅಂತಂದ್ರೆ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇರ್ತಾವಲ್ಲ, ಆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಕನ್ನಡ ಸರಿ ಮಾತಾಡ್ಸಂಗಿಲ್ಲ. ಕನ್ನಡ ಸಬ್ಜೆಕ್ಟ್ ಇದ್ದಾಗ ಮಾತ್ರ ಕನ್ನಡ ಮಾತಾಡ್ಬೇಕಂತ, ಬೇರೆ ಸಬ್ಜೆಕ್ಟ್ಗಳಿದ್ದಾಗ ಫುಲ್ ಇಂಗ್ಲೀಷಾಗಿ ಮಾತಾಡ್ಬೇಕಂತ. ಇದೇ ಕರ್ನಾಟಕದೊಳಗೆ ಶಾಲೆಗಳನ್ನ ತೆಗೆದು ಇದೇ ಕರ್ನಾಟಕದಲ್ಲಿ ಕಲಿಸೋದ್ರೊಳಗೆ ಅವರಿಗೆ ಕನ್ನಡ ಇದ್ರೊಳಗೆ ಅಷ್ಟೇ ಕನ್ನಡ ಮಾತಾಡ್ಬೇಕಂತ, ಉಳಿದ ಸಬ್ಜೆಕ್ಟ್ ಒಳಗೆ ಇಂಗ್ಲೀಷ್ ಮಾತಾಡ್ಬೇಕಂತ. ಯಾಕೆ? ಇಂಗ್ಲೀಷ್ ಸಬ್ಜೆಕ್ಟ್ ಇದ್ದಾಗ ಅಷ್ಟೇ ಇಂಗ್ಲೀಷ್ ಮಾತಾಡಲಿ, ಉಳಿಕೆದೆಲ್ಲ ಸಬ್ಜೆಕ್ಟ್ ಒಳಗೆ ಕನ್ನಡ ಮಾತಾಡಲಿಲ್ಲ. ಇದು ಕರ್ನಾಟಕ, ಕನ್ನಡನ ಮಾತಾಡಬೇಡ ಅಂತಂದ್ರೆ ಹೆಂಗೆ ಅಂದರೆ ಪೂರಾ ಇದು ಹೆಂಗೆ ಆಗ್ಬಿಟ್ಟದಂದ್ರೆ, ಸರ್ಕಾರಿ ಶಾಲೆನ ಬಂದ್ ಮಾಡಿ ಎಲ್ಲನೂ ಈ ಖಾಸಗಿ ಶಾಲೆಗಳನ್ನು ಪ್ರಾರಂಭ ಮಾಡಿ ಇದರಿಂದ ತಮ್ಮ ಒಂದು ಬಿಸ್ನೆಸ್ ಬಂಡವಾಳವನ್ನು ಶುರು ಮಾಡ್ಕೊಳ್ಬೇಕು ಅನ್ನೋದು ಉದ್ದೇಶ. ಉದ್ದೇಶ ಅನ್ನೋಕ್ಕಿಂತ ಆಲ್ಮೋಸ್ಟ್ ಈ ಕೆಲವೊಂದಿಷ್ಟು ರಾಜಕಾರಣಿ 50% ರಾಜಕಾರಣಿಗಳು ಎಷ್ಟೋ ಖಾಸಗಿ ಶಾಲೆಗಳು ಆರಂಭ ಅದಾವೆ, ಈಗ ಆಲ್ರೆಡಿ ನಡೀತಾ ಇದ್ದಾವೆ. ಇದ್ರ ಕಾರಣ ಏನಪ್ಪ ಅಂತಂದ್ರೆ, ಮತ್ತು ಮೇಲೆ ಒಂದು ಡೈಲಾಗ್ ಹೋಗಿದ್ಬಿಡ್ದು, ದಾಖಲಾತಿಗಳ ಸಂಖ್ಯೆ ಕಡಿಮೆ ಆಗತೈತಿ, ಅದಕ್ಕೋಸ್ಕರ ಸರ್ಕಾರಿ ಶಾಲೆಗಳು ಮುಚ್ತಾ ಹೊಂಟವು ಅಂತ ಹೇಳೋದು. ಇಂಥ ಒಂದು ಘಟನೆಗಳು ಜಾಸ್ತಿ ಆಗ್ತಾ ಹೊಂಟವು. ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಮೇನ್ ಕಾರಣಪ್ಪ ಅಂತಂದ್ರೆ ಇವರು ಒಂದು ಖಾಸಗಿ ಶಾಲೆಗಳು ಜಾಸ್ತಿ ಆಗ್ತಾ ಹೋಗ್ತಾವೆ, ಅದಕ್ಕಿಂತ ಜಾಸ್ತಿ ಸರ್ಕಾರಿ ಶಾಲೆಗಳು ಮುಚ್ತಾ ಹೋಗ್ತಾವೆ. ಯಾಕಂದ್ರೆ ಒಂದು ಖಾಸಗಿ ಶಾಲೆ ಪ್ರಾರಂಭ ಆಗ್ತಂದ್ರೆ ಅದರಿಂದ ಇನ್ನೊಂದು ಸರ್ಕಾರಿ ಶಾಲೆಗೆ 1 ಅಲ್ಲ 2, 3 ಸರ್ಕಾರಿ ಶಾಲೆಗಳು ಮುಚ್ತಾ ಹೋಗ್ತಾವೆ. ಏನಪ್ಪ ಅಂದ್ರೆ, ಈ ಸದ್ಯದ ಇದ್ರೊಳಗೆ ಕರ್ನಾಟಕದೊಳಗೆ 676ರಿಂದ 947 ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿ ಅನ್ನೋದು ಸುದ್ದಿ ಆಲ್ರೆಡಿ ಪ್ರಸ್ತುತಪಡಿಸ್ಯಾರ, ನಿಮಗೆ ವರದಿಯಾಗಿದೆ. ಅದು ಅಲ್ಲದೆ ಇನ್ನೊಂದು ಕೆಲವೊಂದಿಷ್ಟು ವರದಿಗಳೊಳಗೆ 3617 ಏನೋ ಸರ್ಕಾರಿ ಶಾಲೆಗಳು
ಮುಚ್ಚಿ ಹೋಗಿ ಅನ್ನುವಂಥದ್ದು ಘಟನೆನ ಅದು ಕೂಡ ವರದಿಯಾಗಿದೆ. ಅಂದರೆ ಎಷ್ಟು ಇದೇ ಕೇವಲ 5 ವರ್ಷದೊಳಗೆ 947 ಸರ್ಕಾರಿ ಶಾಲೆ ಮುಚ್ಚಿ ಹೋಗ್ಯಾವಂತ ವರದಿ ಆಗೈತೆ ಅಂತಂದ್ರೆ ವಿಚಾರ ಮಾಡಿರಿ. ಎಷ್ಟು ಸರ್ಕಾರಿ ಶಾಲೆಗಳನ್ನ ಒಂದು 5-5 ವರ್ಷಕ್ಕೆ ಒಳಗೆ ಇಷ್ಟೆಷ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಹೋದ್ರ ಅಂದ್ರೆ ಮುಂದೆ ಬಡ ವಿದ್ಯಾರ್ಥಿಗಳನ್ನು ಎಲ್ಲಿ ಕಲಿಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆ ಮುಚ್ತಾ ಹೋದು ಅಂತಂದ್ರೆ ಖಾಸಗಿ ಶಾಲೆಗಳಿಗೆ ಆಟೋಮೆಟಿಕ್ಲಿ ಬೇಗನೆ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಮುಂದುವರಿಬೇಕು ಅನ್ನೋದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಶಾಲೆಗೆ ಹಾಕಕ್ಕೆ ಶುರು ಮಾಡ್ತಾರೆ. ಆದ್ರೆ ಕೆಲವೊಂದು ಬಡ ವಿದ್ಯಾರ್ಥಿಗಳು ಇರ್ತಾರೆ, ಈಗ ಉಣ್ಣಾಕ ತಿನ್ನಕ ಅಷ್ಟು ಇದಿರಲ್ಲ, ಅಂಥ ಒಂದು ಪರಿಸ್ಥಿತಿಗಳು ಇರ್ತದೆ. ಅಂಥ ಪರಿಸ್ಥಿತಿಗಳು ಯಾರು ಇಲ್ಲ ಅಂತ ಹಿಡ್ಕೊಡ್ರಿ. ಒಂದು ಮೀಡಿಯಮ್ ಇದ್ದಂಥ ಹುಡುಗರು ಅಂತಂದರು, ಮನೆಯವರು ಅಂತಂದರು, ಬಟ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಳ್ಳಿಗಳೊಳಗೆ ಶಾಲೆಗಳಿಗೆ ಕಳ್ಸಂಗೆ ಇಲ್ಲ. ಏನೋ ಶಿಕ್ಷಣವಂತರು ಅವ್ರ ಫ್ಯಾಮಿಲಿ ಕುಟುಂಬ ಶಿಕ್ಷಣವಂತರು ಇತ್ತು ಅಂದ್ರೆ ಮಾತ್ರ ಅವ್ರನ್ನ ರೊಕ್ಕ ಕೊಟ್ಟು ಖಾಸಗಿ ಶಾಲೆಗಳು ಹಾಕಿರ್ತಾರೆ. ಇಲ್ಲ ಅಂದ್ರೆ ಅವ್ರ ಶಾಲೆನ ಬಿಡಿಸಿ ಹೊಲಕ್ಕೆ ಎಮ್ಮೆ ಕಾಯಕ, ಕುರಿ ಕಾಯಕ, ಆಡು ಮೇಯ್ಸಕ ಇಂಥದ್ದು ಕಳಿಸ್ಬಿಡ್ತಾರೆ. ಇದರಿಂದಾಗಿ ಸರ್ಕಾರಿ ಒಳಗೆ ಓದ್ತಿರ್ತಕ್ಕಂಥ ಮಕ್ಕಳು ಶಿಕ್ಷಣನೂ ಬಿಡಿಸಿದಂಗೆ ಆಗ್ತೈತಿ. ಈ ಸೈಡ್ ಅವರು ಶಿಕ್ಷಣನೂ ಅರ್ಧಕ್ಕೆ ನಿಂತು ಹೋಗ್ತೈತಿ. ಅದಾದಮೇಲೆ ಅವ್ರ ಜೀವನ ಮತ್ತು ಕುರಿ ಕಾಯಕ, ಎಮ್ಮೆ ಕಾಯಕ, ಆಡು ಮೇಯ್ಸಕ, ಹೊಲಕ್ಕೆ ಎಮ್ಮೆ ಇಂಥದಕ್ಕನ ಕಳಿಸ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ರೊಕ್ಕ ಕೊಟ್ಟು ಕಲಿಸೋದು ನಮ್ಮ ಕೈಲಿ ಆಗಲ್ಲ ಅಂದ್ಕೊಂಡು ಅದೇ ವ್ಯಕ್ತಿನ ಅಲ್ಲಿ ದುಡಿಯೋಕೆ ಹಚ್ಚಿದ್ರೆ ಮನೆಗೆ ಮಗ ಆಗ್ತಾನಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಎಷ್ಟೋ ಇಂಥ ಘಟನೆಗಳು ಆಗಿ ಹೋಗ್ಯಾವ ಈಗ. ಯಾಕಂದ್ರೆ ಅಷ್ಟು 947 ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ಯಾವ ಅಂತಂದ್ರೆ ಈಗ ಹತ್ತತ್ರ ಆದರೂ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗ್ಬೇಕಾದ್ರೆ 5-6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಅಥವಾ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಇದ್ದೇ ಇರ್ತೈತಿ. ಅಂಥ ಹಳ್ಳಿಯೊಳಗೆ ನಡ್ಕೊತ ಹೋಗ್ಬೇಕು. ಅಷ್ಟು ನಡ್ಕೊತ ಹೋಗುವಂಥ ಪೇಷನ್ಸ್ ಮಕ್ಕಳಲ್ಲಿ ಇರಲ್ಲ. ಯಾಕಂದ್ರೆ ಅಷ್ಟು ದೂರ ನಡ್ಕೊತ ಬರ್ಬೇಕಲ್ಲ ಅಂತ ಅನ್ನೋದು ಭಾವನೆಯಿಂದನ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಕಲಿತಕ್ಕಂಥ ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟಂಥವ್ರು ಅದಾರ. ಅದಕ್ಕೆ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯ. ಸರ್ಕಾರಿ ಶಾಲೆ ಪರವಾಗಿ ಎಲ್ಲರೂ ನಾವು ಈ ಕಂಟೆಂಟ್ ಕ್ರಿಯೇಟರ್ ಅದರ ಏನೇನದಾರ ಅವರೆಲ್ಲರೂ ವಿಡಿಯೋ ಮಾಡಿರಿ. ಆದಷ್ಟು ಈ ವಿಡಿಯೋನ ನಿಮ್ಮ ಯಾರು ಕಂಟೆಂಟ್ ಕ್ರಿಯೇಟರ್ಗಳಿಗೆ ದಯವಿಟ್ಟು ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇಷ್ಟೆಲ್ಲ ಸರ್ಕಾರಿ ಶಾಲೆಗಳು ಮುಚ್ತಾ ಹೊಂಟವ ಅಂತಂದ್ರೆ ಮುಂದೊಂದು ದಿನ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಚಿ ಬರೀ ಅವ್ರ ಕಾನ್ವೆಂಟ್ ಸ್ಕೂಲ್ಗಳು, ಪಬ್ಲಿಕ್ ಸ್ಕೂಲು, CBSE ಅವು ಇವು ತಕ್ಕೊಂಡ ಅವ್ರ ಜೀವನನ ಅವ್ರು ಆರಾಮ್ ನಡೆಸ್ಕೊಂಡು ಹೋಗೋರು. ಅದಕ್ಕೆ ಇಂಥದಕ್ಕೆ ನಾವು ಸಪೋರ್ಟ್ ಮಾಡಬಾರ್ದು. ನಾವು ಬಡವರಿಗೆ ಬೇಕಾಗಿರುವಂಥದ್ದು ಸರ್ಕಾರಿ ಶಾಲೆಗಳು. ಯಾಕಂದ್ರೆ ನಿಜ ಹೇಳ್ತೀನಿ, ಉತ್ತರ ಕರ್ನಾಟಕದೊಳಗೆ ಇಷ್ಟು ಸರ್ಕಾರಿ ಶಾಲೆಗಳು ಮುಚ್ಚರಿ ಎಲ್ಲೋ ರೇರು ಒಂದು ಮುಚ್ಚಾಕತ್ತಾರ ಅಷ್ಟು ಈಗ. ಆದ್ರೆ ಈ ಸೈಡ್ ಏನು ದಕ್ಷಿಣ ಕರ್ನಾಟಕ ಐತಲ್ಲ, ಇಲ್ಲಿ ಭಾಳ ಅಂದ್ರೆ ಭಾಳ ಸರ್ಕಾರಿ ಶಾಲೆಗಳು ಮುಚ್ತಾ ಹೊಂಟವು. ಭಾಳ ಅಂದ್ರೆ ಭಾಳ. ಯಾಕಂದ್ರೆ ಉತ್ತರ ಕರ್ನಾಟಕದ ಸೈಡು ಮುಚ್ಚಾಕತ್ತಾವು ಇಲ್ಲ ಅಂತಲ್ಲ. ಅದಕ್ಕೆ ನಾವು ಬೆಂಬಲ ಕೊಡಬಾರ್ದು. ಆದಷ್ಟು ನಮ್ಗೆ ಏನೇ ಆಗಲಿ ನಾವು ಸರ್ಕಾರಿ ಶಾಲೆನ ಮುಚ್ಚುವಂಥ ಪ್ರಯತ್ನ ಮಾಡಬಾರ್ದು. ಇನ್ನೊಂದು ಇಷ್ಟೆಲ್ಲ ಮಾಡಿ ಈಗ ಯಾಕೆ ಮುಚ್ಚಕ್ಕೆ ಶುರು ಅಂದರೆ ಕೆಲವೊಂದಿಷ್ಟು ಶಿಕ್ಷಣದಲ್ಲಿ ಶಿಕ್ಷಕರ ಕೊರತೆ ಇರ್ತದೆ ಒಂದನೇದ್ದು, ಆಮೇಲೆ ದಾಖಲಾತಿಗಳ ಸಂಖ್ಯೆ ಎರಡನೇದ್ದು, ಆಮೇಲೆ ಖಾಸಗಿ ಶಾಲೆಗಳು ಮೂರನೇದ್ದು. ಇವು 3 ಬಿಟ್ರೆ ಅವರು ಏನು ಹೇಳಂಗಿಲ್ಲ. ಆಮೇಲೆ ಇದು ಐತಲ್ಲ, ಇದಕ್ಕೆ ನಾವು ಸ್ಪಂದನೆ ಕೊಡಬಾರ್ದು. ಏನಾದರೂ ಸರ್ಕಾರಿ ಶಾಲೆಗಳನ್ನ ಇನ್ನಷ್ಟು ತೆರಿತಾ ಹೋಗಲಿ ಹೊರತಾಗಿ ಮತ್ತೆ ಇನ್ನೊಂದು ಹೇಳ್ತಾರೆ, ಸರ್ಕಾರಿ ಶಾಲೆಗಳಿಗೆ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ, ಇದನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಇದ್ದಿದ್ದನ್ನು ಕಸ್ಕೊಂತ ಕೇಸ್ ಎಲ್ಲ ಹಾಳು ಮಾಡಿ ಹೋಗ್ಯಾರ. ಈಗ ಏನು 10ನೇ ತೇಕ ನಮಗೆ ಇದು 8ನೇ ತೇಕ ಮೊದಲು ಸರ್ಕಾರದ ಸೈಕಲ್ ಕೊಡ್ತಿದ್ರು. ಆ ಸೈಕಲ್ ಸರಿಯಾಗಿ ಕಿತ್ಕೊಂಡ್ರು. ಎಲ್ಲ ಇಂಥವು ಭಾಳವನ್ನ ಸವಲತ್ತುಗಳನ್ನ ಕಿತ್ಕೊಂಡಾರ. ಅದಲ್ಲದೆ ಏನೋ ಒಂದು ಕೊಟ್ಟಂಗೆ ಮಾಡ್ತಾರೆ, ಇದರಿಂದ ಇನ್ನೊಂದು ಕಿತ್ಕೊಂತಾರೆ ಅಷ್ಟೇ. ಒಂದನ್ನು ಕೊಟ್ಟಂಗೆ ಮಾಡ್ತಾರೆ, ಸಣ್ಣದು 10 ರೂಪಾಯಿದೊಂದು ಕೊಟ್ಟಂಗೆ ಮಾಡ್ತಾರೆ, ಅದರಿಂದ 30 ರೂಪಾಯಿದನ್ನು ತಗೊಂಡಂಗೆ ಮಾಡ್ತಾರೆ, ಕಸ್ಕೊಂತಾರೆ ಅವರು. ಇದ್ರ ಉದ್ದೇಶ ಅವ್ರ ಉದ್ದೇಶ ಇಷ್ಟ. ಯಾಕಂದ್ರೆ ಮೊದಲ ಸರ್ಕಾರದೊಳಗೆ ಬಜೆಟ್ ಅಂತ ಇಲ್ಲ, ಇದ್ದದ್ದನ್ನು ಎಲ್ಲವನ್ನು ಒಂದು ಕೊಟ್ಟು ಇನ್ನೊಂದು ಕಸ್ಕೊಳ್ಳೋದು, 10 ರೂಪಾಯಿದು ಕೊಟ್ಟಂಗೆ ಮಾಡಿ 20 ರೂಪಾಯಿ ಕಸ್ಕೊಳ್ಳೋದು, ಇದಷ್ಟೇ ಅವ್ರ ಉದ್ದೇಶ ಆಗೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾ ಇದನ್ನು ಹೇಳಲೇಬೇಕು. ಅದು ಕೆಲವೊಂದಿಷ್ಟು ವಿಷಯಗಳೊಳಗೆ ಇದು ಒಂದು ಪ್ರಸ್ತಾವನೆ ಆಗ್ತೈತಿ. ಸರ್ಕಾರಿ ಶಾಲೆಗಳು ಎಷ್ಟೋ ಜನರಿಗೆ ಸರ್ಕಾರಿ ಶಾಲೆಗಳು ಬೇಕು ನಮಗೆ, ಆದ್ರೆ ಸರ್ಕಾರಿ ನೌಕರಿ ಬೇಕು ನಮಗೆ, ಆದ್ರೆ ಸರ್ಕಾರಿ ಶಾಲೆಗಳು ಬೇಡ ಅನ್ನುವಂಥ ಮನಸ್ಥಿತಿಗಳು ಎಷ್ಟೋ ಟೀಚರ್ಸ್ಗಳಲ್ಲಿ ಇರ್ತೈತಿ. ಶಿಕ್ಷಕರು ಕೇಳ್ರಿ ಒಂದು ನಿಮಿಷ, ಶಿಕ್ಷಕರಾದವರು ನೀವುಗಳು ಕಷ್ಟಪಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಟೀಚರ್ ಆಗಿರ್ತೀರಿ, ಕಷ್ಟಪಟ್ಟು ಓದಿ ಏನೋ ನೌಕರಿ ತೊಗೊಂಡಿರ್ತೀರಿ, PhD ಮಾಡಿ. ನೀವು ಅಷ್ಟು ಕಷ್ಟಪಟ್ಟು ಓದಿ ಬರೆದಂಥವ್ರು ಇಲ್ಲಿ 60-70 ಸಾವಿರ ದುಡ್ಡು ತೊಗೊಂತಿರ್ತಾರೆ ಸರ್ಕಾರಿ ಶಾಲೆ ಒಳಗೆ. ನೀವು ಒಯ್ದು ನಿಮ್ಮ ಮಕ್ಕಳನ್ನ ಯಾವುದೋ CBSE ಸ್ಕೂಲ್ಗೆ, ಕಾನ್ವೆಂಟ್ ಸ್ಕೂಲ್ಗೆ 15-20 ಸಾವಿರ ಕೊಡುವಂಥ ಟೀಚರ್ಸ್ಗಳ ಹತ್ರ ಹೋಗಿ ನಿಮ್ಮ ಮಕ್ಕಳನ್ನ ಬಿಡ್ತಾರೆ.
ವಿಚಾರ ಮಾಡಿರಿ. ಇದು ನಿಮ್ಗೆ ಭಾಳ ಮುಖ್ಯವಾದಂಥದ್ದು ವಿಷಯ. ನೀವು PhD ಮುಗಿಸ್ಕೊಂಡು ಶಿಕ್ಷಣವಂತರಾಗಿ ನೌಕರಿ ಸರ್ಕಾರಿ ಶಾಲೆಗೆ ಟೀಚರಾಗಿ ಬಂದಿರ್ತೀರಿ. ಅದನ್ನು ನೀವು ವಿದ್ಯೆ ಅಂದ್ರೆ ಅವ್ರಿಗಿಂತ ವಿದ್ಯೆ ನಿಮ್ಗೆ ಕಡಿಮೆ ಇರ್ತದ. ಶಿಕ್ಷಕರಿಗೆ ಈ 10-20 ಸಾವಿರ ಅಂದ್ರೆ ದುಡ್ಡು ಓದಿ ಹಾಳಾಗಿ, ಅಂದರೆ ಸರ್ಕಾರಿ ಶಾಲೆ ತಗೊಳ್ಳುವ ನೀವು ಓದಿದ್ರು ಕೂಡ ಈ ಏನು CBSE ಮತ್ತು ಕಾನ್ವೆಂಟ್ ಸ್ಕೂಲಲ್ಲಿ ಕಳಿಸಿರ್ತಾರಲ್ಲ ಆ ಶಿಕ್ಷಕರಿಗಿಂತ ನಿಮಗೆ ಜ್ಞಾನ ಕಡಿಮೆ ಇರ್ತದೆ. ನಂಗಾರ ಮೊದಲ ಬದಲಾವಣೆ ಆಗಬೇಕಾಗಿರೋದು ನೀವು ನಾವುಗಳು ಇಲ್ಲಿ. ಯಾಕಂದ್ರೆ ಇದೊಂದು ಕಾನೂನು ಆಗಬೇಕು. ಯಾಕಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ನೌಕರಿ ಇರ್ತಕ್ಕಂಥ ಶಿಕ್ಷಕರು ಪ್ರತಿಯೊಬ್ಬರು ಆ ಒಂದು ಸರ್ಕಾರಿ ಶಾಲೆ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅನ್ನುವಂಥ ಕಾನೂನು ಬರಬೇಕು. ಇಲ್ಲ ಅಂತಂದ್ರೆ ಇಂಥ ಘಟನೆಗಳು ಭಾಳ ಆಗ್ಯಾವ. ಯಾಕಂದ್ರೆ 99% ಶಿಕ್ಷಕರು ಏನದವರು ಅವ್ರ ಮಕ್ಕಳು ಯಾರೂ ಸರ್ಕಾರಿ ಶಾಲೆ ಒಳಗೆ ಓದಾಕತ್ತಿಲ್ಲ. ಓದಕ್ಕಂಥವ್ರು ಎಲ್ಲೋ ಹಳ್ಳಿ ಒಳಗೆ ರೇರು ಒಬ್ಬೊಬ್ಬರು ಯಾರೋ ಸರ್ಕಾರಿ ಶಾಲೆ ಒಳಗೆ ಏನು ಹಳ್ಳಿಯಾಗಿರ್ತಕ್ಕಂಥ ಸರ್ಕಾರಿ ಟೀಚರ್ಸ್ಗಳು ಇರ್ತಾರಲ್ಲ ಅವ್ರು ಮಾತ್ರ ಅವ್ರವ್ರ ಸ್ಕೂಲ್ ಒಳಗೆ ಅವ್ರವ್ರ ಊರಿನಾಗ ಇರ್ತಕ್ಕಂಥ ಸರ್ಕಾರಿ ಶಾಲೆ ಬಿಟ್ಟಿರ್ತಾರೆ ವಿನ ಯಾರು ಅದು ಬಿಟ್ಟರೆ ಬೇರೆ ಏನು ಸಿಟಿ ಒಳಗಿರ್ತಕ್ಕಂಥ ಜನರಲ್ಲಿ ಯಾರೂ ಸರ್ಕಾರಿ ಶಾಲೆ ಒಳಗೆ ಹಚ್ಚಿರಂಗಿಲ್ಲ. ಇದನ್ನು ನೀವು ತಿಳ್ಕೊಬೇಕು. ಯಾಕಂದ್ರೆ ನೀವು ಕಲಿಸುವಂಥ ಶಿಕ್ಷಣ ಜ್ಞಾನ ನಿಮ್ಮ ಹತ್ರ ಐತಿಲ್ಲ. ಅದೇ ಜ್ಞಾನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀರ ಅಂದ್ರೆ ಈ ಬೇರೆ ಮಕ್ಕಳಿಗೆ ಹೇಳ್ಕೊಡ್ತೀರ ಅಂದ್ರೆ ಅದೇ ಜ್ಞಾನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರಿ. ಇಂಥದ್ದೊಂದು ವಿಚಾರವನ್ನು ಯಾರೂ ಮಾಡಿರಲ್ಲ. ಯಾಕಂದರೆ ಇಂಥದ್ದು ವಿಚಾರ ಮಾಡಿದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸೋಲ್ಲ. ಯಾಕಂದ್ರೆ ನನ್ನ ಮಗ ಇಂಗ್ಲೀಷ್ ಓದಬೇಕು, ಏನೋ ಅದು ಡಾಕ್ಟರ್ ಆಗ್ಬೇಕು, ಅದಾಗಬೇಕು, ಇದಾಗಬೇಕು ಅಂತ ಏನೇನೋ ಕನಸು ಕಂಡ್ಕೊಟ್ಟಿರ್ತೀವಿ. ಸರ್ಕಾರಿ ಶಾಲೆ ಒಳಗೆ ಓದಿ ಏನೇನೋ ಆದವರು ಭಾಳಷ್ಟು ಜನ ಅದಾರ. ಕಾನ್ವೆಂಟ್ ಸ್ಕೂಲೊಳಗೆ ಓದಿ ಏನೇನೋ ಆಗಿ ಏನೋ ಆಗದಾರದವರು ಅದಾರ. ಓದಬೇಕು ಬರೀಬೇಕು ಅನ್ನುವಂಥದ್ದು ಸ್ಥಿತಿ ಮಕ್ಕಳಲ್ಲಿ ಬರೋಕಷ್ಟೇ. ಆ ಮಕ್ಕಳಲ್ಲಿ ಓದುವಂಥ ಮನಸ್ಸನ್ನು ಹಾಕಬೇಕಿರುವಂಥ ಶಿಕ್ಷಕರು ಒಳ್ಳೆ ರೀತಿಯಾಗಿ ಶಿಕ್ಷಣವನ್ನು ಕೊಟ್ಟರೆ ಯಾವುದೇ ಮಕ್ಕಳಾಗಲಿ ಓದ್ತಾರೆ. ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದರೂ ಆ ಒಂದು ವಿದ್ಯಾರ್ಥಿಗೆ ಶಿಕ್ಷಣ ಕೊಡಬೇಕು ಅನ್ನೋದು ಒಂದು ಸರ್ಕಾರದ ನಿಯಮ. ಆದ್ರೆ ಶಿಕ್ಷಣದ ನಿಯಮ ಅದನ್ನೆಲ್ಲವನ್ನು ಬಿಟ್ಟು ಕೇಸೆ ಒಬ್ಬ ವಿದ್ಯಾರ್ಥಿ ಇನ್ನಾರು ಮುಗೀತು ಆ ವಿದ್ಯಾರ್ಥಿಯನ್ನು ಬೇರೆ ಕಡೆ ಹಾಕೋದು, ಆ ಸರ್ಕಾರಿ ಶಾಲೆನ ಮುಚ್ಚಿಬಿಡೋದು. ಇಂಥ ಘಟನೆಗಳು ಭಾಳ ಆಗತ್ತವೆ. ಆದಷ್ಟು ನಾವು ಎಲ್ಲರೂ ಸರ್ಕಾರಿ ಶಾಲೆನ ಮುಚ್ಚಲಿಕ್ಕೆ ಅವಕಾಶನ ಕೊಡಬಾರ್ದು. ನಮ್ಮ ಒಂದು ಯಾವುದೇ ಆಗಲಿ ಸರ್ಕಾರಿ ಶಾಲೆಗಳನ್ನ ನಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ಆದಷ್ಟು ಸರ್ಕಾರಿ ಶಾಲೆಗೆ ಹೋಗಿ ಹಚ್ಚಿರಿ, ಸರ್ಕಾರಿ ಶಾಲೆಯನ್ನು ಉಳಿಸ್ರಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಇದೇ ಸರ್ಕಾರಿ ಶಾಲೆ ಸಲುವಾಗಿ ಅಕ್ಕ ಅಣ್ಣವ್ರು ಎಷ್ಟು ಕಷ್ಟಪಡಕತ್ತಾರ ಗೊತ್ತೈತಿ. ಆದರೆ ಇದು ಯಾರೋ ಇದು ಅವರು ಒಂದು ಪ್ರಚಾರಕ್ಕೋಸ್ಕರ ಅಂತ ಅಲ್ವೇ ಅಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು, ನಾವು ಪಟ್ಟಂಥ ಕಷ್ಟಗಳನ್ನ ಆ ಸರ್ಕಾರಿ ಶಾಲೆಗಳು ಕರೆತಿರ್ತಕ್ಕಂಥ ಮಕ್ಕಳು ಕಲಿಬಾರ್ದು ಅನ್ನೋ ಒಂದು ಹಠಕ್ಕೋಸ್ಕರ ಇವತ್ತು ಎಷ್ಟೋ ಶಾಲೆಗಳಿಗೆ ಅವರು ಬಣ್ಣ ಸುಣ್ಣಗಳನ್ನು ಬಡ್ದು ಶಾಲೆಗಳನ್ನು ಬದಲಾವಣೆಯನ್ನು ಮಾಡಿದಂಥವ್ರು ಅಕ್ಕ ಅವರು. ಅದಕ್ಕೆ ಅವರಿಗೂ ಕೂಡ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಬೆಂಬಲವಾಗಿ ಇಂಥ ಒಂದು ಸರ್ಕಾರಿ ಶಾಲೆಗೆ ನಾವು ಉಳಿಬೇಕು ಅಂತ ಅವರು ಹಠ ತೊಟ್ಟು ಪಣ ತೊಟ್ಟು ಒಂದು ತಂಡವನ್ನು ಕಟ್ಕೊಂಡು ಅಷ್ಟೆಲ್ಲ ಕಷ್ಟಪಡಕತ್ತಾರಂದ್ರೆ ಅವರಿಗೆ ನಾವು ಬೆಂಬಲ ಸೂಚಿಸಲೇಬೇಕು. ಯಾಕಂದ್ರೆ ಅಂಥ ಒಂದು ಮನಸ್ಥಿತಿ ಇರೋರು ಕೆಲವು ಜನರು ಅಂಥವ್ರಿಗೆ ನಾವೆಲ್ಲರೂ ಕೆಲವೊಂದಿಷ್ಟು ಜನರು ಬೆಂಬಲ ಕೊಡಬೇಕು. ಕೆಲವೊಂದಿಷ್ಟು ಜನರೊಂದಿಗಿಂತ ಎಲ್ಲರೂ ಸರ್ಕಾರಿ ಶಾಲೆಯನ್ನು ಉಳಿಬೇಕು ಅನ್ನೋದವ್ರು ಯಾವ ಮನಸ್ಥಿತಿ ಐತೆ ನೋಡು ಅಂಥವ್ರೆಲ್ಲರೂ ಅವ್ರಿಗೆ ಬೆಂಬಲ ಕೊಡಬೇಕು. ಆದಷ್ಟು ಸರ್ಕಾರಿ ಶಾಲೆಗಳಿಗೆ ಬೆಂಬಲ ಕೊಟ್ಟರೆ ಸರ್ಕಾರಿ ಶಾಲೆಗಳು ಮುಚ್ಚದಂತೆ ನೋಡ್ಕೊಳ್ಳೋಣ. ನಮ್ಮ ಮಕ್ಕಳಿಗೆ ಎಲ್ಲರೂ ಸರ್ಕಾರಿ ಶಾಲೆ ಒಳಗೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಚ್ಚಿರಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೊಂಟಾವು. ಹೇಳಿದ್ನಲ್ಲ 676 ಸರ್ಕಾರಿ ಶಾಲೆಯಿಂದ 676ರಿಂದ 947 ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ ಅನ್ನೋಂಥದ್ದು ವರದಿಯಾಗಿದೆ. ಇದು ಬಿಟ್ಟರು 3617 ಸರ್ಕಾರಿ ಶಾಲೆಗಳು ಕೂಡ ಮುಚ್ಚಿ ಹೋಗಿವೆ ಅನ್ನುವಂಥದ್ದು ಇದೇ ಕರ್ನಾಟಕ ಒಳಗೆ ವರದಿಯಾಗಿದೆ. ಅದಕ್ಕೆ ಇನ್ನು ಭಾರತ ದೇಶದೊಳಗೆ ನೋಡಿದ್ರೆ 18,000 ಚಿಲ್ಲರೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ ಅನ್ನುವಂಥದ್ದು ವರದಿಯಾಗಿದೆ. ಅದಕ್ಕೆ ದಯವಿಟ್ಟು ಯಾರಾಗಲಿ ಈ ಊರು ಸಣ್ಣದೈತಿ, ಆಮೇಲೆ ದಾಖಲಾತಿ ಕಡಿಮೆ ಐತಿ ಅನ್ನೋಂಥ ಒಂದು ಈ ಮನಸ್ಥಿತಿ ಇರ್ತೈತಿ. ಅದರಿಂದ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಪ್ರಯತ್ನ ಪಡ್ತಾರೆ. ಆಯಾ ಊರಿನ ಗ್ರಾಮಸ್ಥರು ಯಾವುದೇ ರೀತಿಯಾದಂಥ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಅನುಮತಿ ಕೊಡಬೇಡ್ರಿ, ಅವಕಾಶ ಮಾಡಿಕೊಡ್ಬೇಡ್ರಿ. ಅದು ಆ ಅವಕಾಶ ಮಾಡಿಕೊಡ್ಬೇಡ್ರಿ ಅನ್ನುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಚ್ಚಿರಿ. ಯಾಕಂದ್ರೆ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಹಚ್ಚಿದ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಸರ್ಕಾರಿ ಶಾಲೆಗಳು ಉಳಿತಾವು. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಮಕ್ಕಳಿದ್ದು ಅಂತಂದ್ರೆ ಅವರು ಯಾರಿಗೂ ಮುಚ್ಚಕ್ಕೆ ಅದು ಅವಕಾಶನೇ ಇರೋಂಗಿಲ್ಲ ಅಲ್ಲಿ. ಯಾಕಂದ್ರೆ ಓದಾಕತ್ತಾರ ಮಕ್ಕಳು ಅದಾವ ಅಲ್ಲಿ ಅನ್ನೋಂಥದ್ದು ಉದ್ದೇಶ ಬರ್ತೈತಿ. ಅದಕ್ಕೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಕ್ಕೆ ಯಾರೂ ಅನುಮತಿ ಮಾಡಿಕೊಡ್ಬೇಡ್ರಿ. ಅಂದ್ರೆ ಅದ್ರ ಉದ್ದೇಶ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ತಂದು ಹಚ್ಚಿರಿ.
ಇಷ್ಟ ನಾವು ಹೇಳುವಂಥ ಉದ್ದೇಶ. ಅದಕ್ಕೆ ಇದ್ರ ಪರವಾಗಿ ಎಲ್ಲರೂ ಧ್ವನಿ ಎತ್ತರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.